ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಗೃಹಲಕ್ಷ್ಮಿ ಬಗ್ಗೆ ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ 21ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಸರ್ಕಾರದವ್ರು ಏನು ಹೇಳಿದ್ರು, ನಾವು ಆಲ್ರೆಡಿ ಹಣನ ರಿಲೀಸ್ ಮಾಡಿದ್ದೀವಿ, ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಷ್ಟೇ ಅಂತ ಕೂಡ ಸರ್ಕಾರದವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಬಟ್ ಈ ಸ್ಟೇಟ್ಮೆಂಟ್ನ ಕೊಟ್ಟು ಆಲ್ಮೋಸ್ಟ್ ಒಂದು ವಾರ ಆಯಿತು. ಇನ್ನೂ ಸಹ ಗೃಹಲಕ್ಷ್ಮಿ ಹಣ ತುಂಬ ಜನರ ಖಾತೆಗೆ ಇನ್ನೂ ಕೂಡ ಜಮಾ ಆಗಲಿಲ್ಲ. ಹಾಗಾದರೆ ಈ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ, ಸದ್ಯದ ಮಟ್ಟದಲ್ಲಿ ಏನು ಪ್ರೋಸೆಸ್ ನಡೀತಾ ಇದೆ ಅಥವಾ ಇವಾಗ ಬಂದಿರುವಂಥ ಅಪ್ಡೇಟ್ಸ್ ಏನು, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ಬಿಡೋಣ. ಈಗ 19ನೇ ಕಂತಿನ ಹಣ ಬಹುಶೇಕಡ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ಇವಾಗ ಹೈಯೆಸ್ಟ್ ನಾವು ಗೃಹಲಕ್ಷ್ಮಿ ವಿಡಿಯೋಸ್ಗಳನ್ನ ಮಾಡಿದಾಗ 19ನೇ ಕಂತಿನ ಹಣದ ಬಗ್ಗೆ ಯಾರೂ ಸಹ ಏನು ಕಮೆಂಟ್ನ ಹಾಕ್ತಾ ಇಲ್ಲ. ಸೊ 19ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. 19ನೇ ಕಂತಿನ ಹಣದ ಬಗ್ಗೆ ಇನ್ನು ನಾನೇನು ಡಿಸ್ಕಷನ್ ಮಾಡೋದಕ್ಕೆ ಹೋಗಲ್ಲ. ಈಗ ಕರೆಂಟ್ಲಿ ನಾವು ಫೋಕಸ್ ಮಾಡೋಣ 20 ಮತ್ತು 21ನೇ ಕಂತಿನ ಹಣದ ಬಗ್ಗೆ. ಸರ್ಕಾರದವ್ರೇನು ಹೇಳಿದ್ರು ಒಂದು ವಾರದ ಹಿಂದೆ, ನಾವು ಅಮೌಂಟ್ನ ಬಿಟ್ಟಾಗಿದೆ, ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಬಟ್ ಯಾರಿಗೂ ಬರಲಿಲ್ವಲ್ಲ. ಸೊ ಇವಾಗ ಇದಕ್ಕೆ ಸರ್ಕಾರದವರು ಒಂದು ಮಾಹಿತಿನ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಇಷ್ಟು ದಿನ ಏನು 21ನೇ ಕಂತಿನ ಹಣದ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ವಿ, ಇದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. 21ನೇ ಕಂತಿನ ಹಣ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಆದರೆ 20ನೇ ಕಂತಿನ ಹಣ ಬಹುಶೇಕಡ 90% ಜನರಿಗೆ ಬಂದಿದೆ. ಬಟ್ ಇನ್ನು 10% ಮಹಿಳೆಯರಿಗೆ 20ನೇ ಕಂತಿನ ಹಣ ಜಮಾ ಆಗಬೇಕಾಗಿದೆ. ಹಾಗಾಗಿ ಈ 20ನೇ ಕಂತಿನ ಹಣನ ಫಸ್ಟು ನಾವು ಕ್ಲಿಯರೆನ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ರಜಾ ಇರುತ್ತೆ. ಮುಂದಿನ ವಾರದಲ್ಲಿ ಈ 20ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದ್ದಾವೆ, 20ನೇ ಕಂತಿನ ಹಣ 10% ಮಹಿಳೆಯರಿಗೆ ಮಾತ್ರ ಪೆಂಡಿಂಗ್ ಇದೆ. ಈ 10% ಮಹಿಳೆಯರಿಗೆ ಜಮಾ ಮಾಡ್ತಾರೆ. ಇದಾದ ಮೇಲೆ 21ನೇ ಕಂತಿನ ಹಣನ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಈಗ 21ನೇ ಕಂತಿನ ಹಣ ಸ್ಟಾಪ್ ಮಾಡಿ 20ನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಕ್ಲಿಯರೆನ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಯಾರಿಗೆಲ್ಲ 20ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ರಿ, ಇಂಥವ್ರಿಗೆ ಈ ವಾರ ಅಂದರೆ ಕಮಿಂಗ್ ವೀಕಲ್ಲಿ ನಿಮಗೆ ಅಮೌಂಟು ಜಮಾ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 21ನೇ ಕಂತಿನ ಹಣದ ಬಗ್ಗೆ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಸೊ ನಿಮ್ಗೆ ಯಾರಿಗೂ ಸಹ ಅಮೌಂಟು ಜಮಾ ಆಗೋದಿಲ್ಲ. ಬರೀ 20th ಪೆಂಡಿಂಗ್ ಇರೋರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ. ಸೊ ಗೃಹಲಕ್ಷ್ಮಿಯ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥದ್ದು. ಸೊ ತುಂಬ ಜನ ಕಾಯ್ತಾ ಇರ್ತೀರಾ ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡು. ಬಟ್ ಈಗ ಸರ್ಕಾರದವರು ಈ ರೀತಿ ನಿರ್ಧಾರನ ತಗೊಂಡಿದ್ದಾರೆ. ಬಿಕಾಸ್ ಇವಾಗ ಇನ್ನು 10% ಅಂತ ಅಂದರೆ ಇವರು 10%ನ ಎಷ್ಟು ದಿನ, ಒಂದು ವಾರ ಕಾಲಾವಕಾಶ ತೊಗೊಂಡಿದ್ದಾರೆ. ಈ ಒಂದು ವಾರದಲ್ಲಿ ಇಫ್ ಇನ್ ಕೇಸ್ ಅವರು ಅಷ್ಟು 10% ಮಹಿಳೆಯರ ಅಮೌಂಟ್ಗೆ ಜಮಾ ಮಾಡಿಲ್ಲ ಅಂದರೆ ಇದೇನು ಎಕ್ಸ್ಟೆನ್ಷನ್ ಆದರೂ ಮಾಡ್ಬೋದು, ಗೊತ್ತಿಲ್ಲ. ಇಲ್ಲಾಂದರೆ ಒಂದು ವಾರದಲ್ಲಿ ಕ್ಲಿಯರೆನ್ಸ್ನ ಮಾಡಿ ನೆಕ್ಸ್ಟ್ 21ಕ್ಕೆ ಫೋಕಸ್ ಮಾಡ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಹಾಗಾಗಿ ನೀವೆಲ್ಲದಕ್ಕೂ ತಯಾರಾಗಿ ಅಂತ ಹೇಳಿಬಿಟ್ಟು ಮುಂಚಿತವಾಗಿಯೇ ಈ ವಿಚಾರವಾಗಿ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಕಾಯ್ತಾ ಇದ್ದಿದ್ದವ್ರಿಗೆ ಒಂದು ಶಾಕ್, ಪೆಂಡಿಂಗ್ ಇರೋರಿಗೆ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಜೊತೆಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ನನಗೆ. ಅಂದರೆ ಹಳೆಯ ಅಮೌಂಟ್ಗಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಹಾಯವಾಣಿ ನಂಬರ್ ಕೊಟ್ಟಿದ್ದೀನಿ, ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದೀನಿ. ಕಾಲ್ ಮಾಡಿ, SMS ಮಾಡಿ ನಿಮ್ಮ ಒಂದು ಅರ್ಜಿ ಏನಾಗಿದೆ ಅಂತ ಹೇಳಿ ನೀವು ತಿಳ್ಕೊಬೋದು. ಇಲ್ಲಿ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ವೀಡಿಯೋಸ್ ಮಾಡಿರೋದನ್ನು ನೋಡಿ, ಅಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಅಥವಾ ನೀವು ಕ್ರಾಸ್ ಚೆಕ್ ಯಾವ ರೀತಿ ಮಾಡ್ಬೋದು ಅಂತಲೂ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದನ್ನು ಚೆಕ್ ಮಾಡಿ ಅದನ್ನು ನೀವು ಪಾಲಿಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದು ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್, ಜೊತೆಗೆ ಈಗ ಬಂದಿರುವಂಥ ಮಾಹಿತಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಿಗ್ತಾರೆ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.